ಡಿ.ಕೆ. ಸುರೇಶ್ ಮತ್ತೆ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅಂತ ಆದ್ರೆ ಯಾರು ಗೆಲ್ತಾರೆ ಸರ್? ಸೂರ್ಯನೇ ಗೆಲ್ಬಹುದು. ಕೆ ಸುರೇಶ್ ಗೆಲ್ಲಲ್ಲ. ಮಂಜುನಾಥ್ ಸರ್ ಅವ್ರು ಬಂದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮಂಜುನಾಥ್ ನಾವೇನು ನೋಡಿಲ್ಲ. ಸುರೇಶ್ ಅವರ ಡಾಮಿನೇಟ್ ಇಂದ ಏನಾಗುತ್ತೆ ಇಲ್ಲಿ ಅಂದ್ರೆ ಗೌರ್ಮೆಂಟ್ ಇಂದ ಹಣ ಬರ್ತಾ ಇದೆ, ಅಲ್ಲೆಲ್ಲ ಪರ್ಸನಲ್ ಗೆಲ್ಲ ಯೂಸ್ ಮಾಡ್ಕೊತಾ ಇದ್ದಾರೆ. ಮೋದಿ ಕಡೆಯಿಂದ ಒಳ್ಳೆ ಅನುಕೂಲ ಆಗ್ತದೆ ಜನಗಳಿಗೆ, ಕಾಂಗ್ರೆಸ್ ಕಡೆಯಿಂದ ಏನಿಲ್ಲ. ದೇಶ ಚೆನ್ನಾಗಿರ್ಬೇಕು, ದೇಶ ಉಳಿಬೇಕು ಅಂದ್ರೆ ನರೇಂದ್ರ ಮೋದಿನೇ ಬರ್ಬೇಕು. ಡಿ.ಕೆ. ಸುರೇಶ್ ಅವರು ಕೆಲಸಗಳನ್ನ ಮಾಡಿದಾರ. ಡಿ.ಕೆ. ಸುರೇಶ್ ಕೆಲಸ ಮಾಡಿದ್ದಾರೆ. ಅವ ಬಿಜೆಪಿ ಸರ್ಕಾರ ಇತ್ತಲ್ಲ, ಈ ಕಾಂಗ್ರೆಸ್ ಸರ್ಕಾರ ಇದೆ, ಅವರು ಅಷ್ಟು ತಲೆ ಕೆಡಿಸ್ಕೊಂತ ಇಲ್ಲ. ಮೇಡಮ್ ಸ್ವಾಮಿ ಅಂತ. ಓಕೆ, ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಸೊ ಇಲ್ಲಿ ಡಿ.ಕೆ. ಸುರೇಶ್ ಮತ್ತೆ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅಂತ ಆದ್ರೆ ಯಾರು ಗೆಲ್ತಾರೆ ಸರ್? ಮೇಡಮ್ ಸೂರ್ಯ ಅವ್ರದ್ದು ಅವ್ರದೇ ಡಾನ್, ಈ ಕಡೆ ದಕ್ಷಿಣ ಫುಲ್ ಅವರೇ ಇರೋದು. ಓಕೆ, ಮೇ ಬಿ ಮಂಜುನಾಥ್ ಸರ್ ಇದು ಜಯದೇವ ಬರ್ತಾ ಇದ್ದಾರೆ. ಅವ್ರು ಬಂದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಸ್ವಲ್ಪ ಆರೋಗ್ಯ ಆ ಥರ ಆರೋಗ್ಯ ಇಲಾಖೆಯಿಂದ ಹೆಲ್ಪ್ ಆಗುತ್ತೆ. ಸುರೇಶ್ ಅವರು ಆ ಡಾಮಿನೇಟಿಂದ ಏನಾಗುತ್ತೆ ಇಲ್ಲಿ ಅಂದರೆ ಗೌರ್ಮೆಂಟಿಂದ ಹಣ ಬರ್ತಾ ಇದೆ, ಬರೋದು ಏನು ಮಾಡ್ತಾರೆ ಇಲ್ಲಿ ಲೋಕಲ್ ಇದ್ದಾರಲ್ಲ ಯಾರು ಯೂಸ್ ಮಾಡ್ತಾ ಇಲ್ಲ, ಅಲ್ಲೆಲ್ಲ ಪರ್ಸ್ನಲ್ಗೆಲ್ಲ ಯೂಸ್ ಮಾಡ್ಕೋತಾ ಇದ್ದಾರೆ. ಇಲ್ಲಿ ನಮ್ಗೆ ಯಾರು ಇಲ್ಲಿ ಏನೇನು ಕೆಲಸಗಳು ಮಾಡೋಕ್ಕೆ ಏನು ಮಾಡ್ತಾ ಇಲ್ಲ. ಆದ್ದರಿಂದ ಸ್ವಲ್ಪ ಜನ ಚೇಂಜ್ ಕೇಳ್ತಾಯಿದ್ದಾರೆ. ಈಗ ಮಂಜುನಾಥ್ ಸರ್ ಬಂದು ಸ್ವಲ್ಪ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಸರ್? ಡಾಮಿನೇಟ್ ಅಂದರೆ ಸೂರ್ಯನೇ ಗೆಲ್ಬೋದು, ಸೂರ್ಯ ಸರ್. ಯಾಕೆಂದರೆ ಅವರೇ ಅಲ್ವಾ ದಕ್ಷಿಣ ಫುಲ್ಲು ಅಣ್ಣ ತಮ್ಮ, ಅದರಿಂದ ಅವರೇ ಗೆಲ್ಬೋದು. ಇವಾಗ ಸ್ವಲ್ಪ ಚೇಂಜ್ ಆದರೆ ಸ್ವಲ್ಪ ನೋಡಬೇಕು ಏನೋ ಅಂತ. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಮೋದಿಜಿ ಬಗ್ಗೆ ಹೇಳೋಕ್ಕೇನಿಲ್ಲ, ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಟಪ್ ಕ್ಯಾಂಡಿಡೇಟ್ ಯಾರೂ ಇಲ್ಲ, ಈ ಕಡೆ ಕ್ಯಾಂಡಿಡೇಟ್ ಯಾರೂ ಇಲ್ಲ. ನಿಮಗೆ ಗೊತ್ತಲ್ಲ, ಡಾಮಿನೇಟ್ ಅಲ್ಲ ಸೂರ್ಯ ಅವರೇ. ಅದರಿಂದ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಕಾಂಗ್ರೆಸ್ ಎಲ್ಲ ಸೇಮ್ ಒಂದೇ ಅಲ್ವಾ, ಅವ್ರ ಬಗ್ಗೆ ನಮಗೇನಿಲ್ಲ. ಇವ್ರು ಏನು ಹೇಳ್ತಾರೆ ಅದು ಅವ್ರು ಕೇಳ್ತಾರಲ್ವಾ. ಅದರಿಂದ ಮೋದಿಜಿ ಅವ್ರು ಬಂದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು. ಅಲ್ಲಿಂದ ಏನಾಗುತ್ತೆ ಗೊತ್ತಾ, ಇನ್ನೊಂದು ಪ್ರಾಬ್ಲಮ್ಮು, ಮೇಲ್ಗಡೆಯಿಂದ ಅಮೌಂಟ್ ರಿಲೀಸ್ ಆಗುತ್ತೆ. ಇಲ್ಲಿ ಬಂದು ಲೋಕಲ್ ಲೀಡರ್ಗಳು ಇರ್ತಾರಲ್ವಾ, ಮೇ ಬಿ ನಮ್ಮ ಥರ ನಿಮ್ಮ ಥರ ಸಣ್ಣ ಪುಟ್ಟ ಇರ್ತಾರಲ್ವಾ, ಎಲ್ಲ ಯೂಸ್ ಮಾಡ್ಕೋತಾರೆ ಅಷ್ಟೇ. ಇಲ್ಲಿ ಬಂದು ಜನಕ್ಕೆ ಏನು ₹1 ಅಭಿವೃದ್ಧಿ ಆಗ್ತಾ ಇಲ್ವಾ? ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇಲ್ಲ, ₹1 ಮಾಡ್ತಾ ಇಲ್ಲ, ಎಲ್ಲ ಅವ್ರ ಪ್ಯಾಕೆಟ್ಗೆ ಹೋಗ್ತಾ ಇದೆ. ಸರ್ ತಮ್ಮ ಹೆಸರು ಸರ್? ತಿಮ್ಮಯ್ಯ. ಓಕೆ, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ. ಸೊ ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಿದ್ದಾರೆ. ಯಾಕಂದರೆ ಈಗ ಈ ಸಲ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವ್ರು ಬರ್ತಾರೆ ಅನ್ನೋ ಕಾರಣಕ್ಕೊಂದು, ಡಿ.ಕೆ. ಸುರೇಶ್ ಅವರು ಇದ್ದಾರೆ ಅನ್ನೋ ಕಾರಣಕ್ಕೊಂದು, ಯಾರು ವಿನ್ ಆಗ್ತಾರೆ? ಮೇಡಮ್ ಇದರಲ್ಲಿ ನಾವು ಏನು ಹೇಳೋಕ್ಕಾಗಲ್ಲ, ಯಾರು ಬರ್ತಾರೆ ಯಾರಿಲ್ಲ ಅನ್ನೋದು. ಬಂದರೂ ಬರ್ಬೋದು, ಇಲ್ಲ ಬರೋದು ಇಲ್ಲ ಅನ್ಬೋದು, ಅದನ್ನು ನಾವು ಗ್ಯಾರಂಟಿ ಇಲ್ಲ. ನಿಮ್ಮ ಪ್ರಕಾರ ಯಾರು ಬಂದರೆ ಬೆಸ್ಟ್ ಅನಿಸುತ್ತೆ? ಮತ್ತು ಈಗ ಸಾಕಷ್ಟು ಜನರ ಜೊತೆಗೆ ಮಾತಾಡ್ತಿರ್ತೀರ, ಯಾರ ಪರವಾಗಿದ್ದಾರೆ ಜನ? ಮೇಡಮು ಡಿ.ಕೆ. ಅವರು ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಇದಂತೂ ಗ್ಯಾರಂಟಿ ಹೇಳ್ತೀವಿ. ಓಕೆ, ಇವಾಗ ಸದ್ಯಕ್ಕೆ ಬರ್ತಾ ಇರೋದೇನೋ ಮೋದಿ ಕಡೆಯಿಂದ ಒಳ್ಳೆ ಅನುಕೂಲ ಆಗ್ತದೆ ಜನಗಳಿಗೆ, ಕಾಂಗ್ರೆಸ್ ಕಡೆಯಿಂದ ಏನಿಲ್ಲ. ಓಕೆ, ಹಾಗಾದರೆ ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಗೆಲ್ತಾರಾ? ಏನೋ ಗೆಲ್ಬೋದು ಮೇಡಮ್, ಅದು ಯಾವತ್ತೂ ನೋಡಿಲ್ಲ. ಗೆಲ್ಬೋದು ಬಂದು, ಅದು ಹೇಳೋಕ್ಕಾಗಲ್ಲ. ಅದನ್ನು ನಾವು ಅವರೇ ಬರ್ತಾರಂತ ಏನು ಹೇಳೋಕ್ಕಾಗಲ್ಲ. ಹೆಂಗೈತೆ ರಾಜಕೀಯ ಜನಗಳದ್ದು ಎಲ್ಲ ನಾನಿದ್ದಂಗೆ ಎಲ್ಲರೂ ಇರಬೇಕು ಮುಂದೆ ಮನಸ್ಸಿನಲ್ಲಿ, ಆ ಥರ ಇದ್ದರೆ ಆಗ್ಬೋದು ಅಷ್ಟೇ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅದು ಹೇಳೋದಲ್ಲ, ಅವರಿಂದ ನಾವು ಏನು ಹೇಳೋಕ್ಕಾಗಲ್ಲ. ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ, ಅವ್ರ ಕಡೆಯಿಂದ ಏನು ತೊಂದರೆ ಇಲ್ಲ. ಅವ್ರ ಕಡೆಯಿಂದನೇ ಇವು ರೇಷನ್ ಬಡವ್ರಿಗೆ ಕೊಡ್ತಾ ಇರೋದಕ್ಕೆ. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರದ್ದೇನಿಲ್ಲ ಮೇಡಮ್, ಅವರು ಇವಾಗ ಅವ್ರದ್ದೇನಿಲ್ಲ, ರಾಜಕೀಯ ಮುಂದೆ ಏನಿಲ್ಲ. ಅವ್ರದ್ದೇನಿದ್ರೆ ಇವರು ಮೋದಿ ಥರನೇ ನಡೆಸೋ, ಅವ್ರದ್ದೇನಿಲ್ಲ. ಮೋದಿ ಇದ್ದಂಗೆ ಅವ್ರದ್ದೇ ಇಲ್ವಲ್ಲ, ಕೈ ಒಳಗೆ ಕೆಳಗಡೆ ಇದೆ, ಅವ್ರದ್ದೇ ಮುಂದೆ ಏನಿಲ್ಲ. ಆದರೆ ಬಂದರೆ ಒಳ್ಳೇದೇ. ಅದೇನು ರಾಹುಲ್ ಗಾಂಧಿ ಬಂದ್ರೆ ಬರಲ್ವಲ್ಲ, ಏನು ಮಾಡೋಕ್ಕಾಗಲ್ಲ, ಬರ್ತಿದ್ದೇವೆ ನೋಡೋಕ್ಕಾಗಲ್ಲವಲ್ಲ. ಓಕೆ ಸರ್, ತಮ್ಮ ಹೆಸರು? ವಿಜಯಕುಮಾರ್ ಅಂತ. ಓಕೆ, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಒಂದು ಕಡೆ ಹಾಲಿ ಸಂಸದರಾಗಿರುವಂತಹ ಡಿ.ಕೆ. ಸುರೇಶ್ ಇದ್ದಾರೆ, ಇನ್ನೊಂದು ಕಡೆ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿ.ಎನ್. ಮಂಜುನಾಥ್. ಯಾರು ಗೆಲ್ತಾರೆ ಸರ್? ಅದು ಮೋದಿಯವರೇ, ನರೇಂದ್ರ ಮೋದಿಯವರಿಗೆ ಓಟ್ ಹಾಕ್ಬೇಕು ಇರೋ ಲೆಕ್ಕ. ದೇಶ ಚೆನ್ನಾಗಿರ್ಬೇಕು, ದೇಶ ಉಳಿಬೇಕು ಅಂದರೆ ನರೇಂದ್ರ ಮೋದಿನೇ ಬರಬೇಕು. ಓಕೆ, ಚೀಫ್ ಮಿನಿಸ್ಟರ್ ಅವರೇ ಆಗಬೇಕು. ಇನ್ನು ಯಾರು ಬಂದರೂ ಪ್ರಧಾನಮಂತ್ರಿ ಅವರೇ ಆಗಬೇಕು, ನರೇಂದ್ರ ಮೋದಿಯವರೇ. ಅವರಿದ್ದರೆ ದೇಶ ಉದ್ಧಾರ ಆಗುತ್ತೆ, ದೇಶ ಬೆಳೆಯುತ್ತೆ, ದೇಶ ಜನಕ್ಕೆಲ್ಲ ಒಳ್ಳೆಯದಾಗುತ್ತೆ. ಇನ್ನು ಬೇರೆ ಯಾರೇ ಬಂದ್ರೂ ಇದು ಸಮರ್ಥಿಸ್ಕೊಳ್ಳೋಕೆ ಆಗಲ್ಲ. ಓಕೆ, ಬೆಂಗಳೂರು ರೂರಲ್ ಅಂತ ಬಂದರೆ ಯಾರಾಗಬೇಕಾಗಾದ್ರೆ, ಡಿ.ಕೆ. ಸುರೇಶ್ ಅಥವಾ ಡಾಕ್ಟರ್ ಸಿ.ಎನ್. ಮಂಜುನಾಥ್? ಬೆಂಗಳೂರು ರೂಲರು ಅದು ಬರಲ್ಲ ಇಲ್ಲಿ.
ಈಗ ಇದು ರೂರಲ್ಗೆ ಬರೋದು ಸರ್. ಈಗ ಇಲ್ಲಿ ಇದು ಹರಿನಗರ ಇದೆಯಲ್ಲ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಈಗ ಹಾಲಿ ಸಂಸದರು ಡಿ ಕೆ ಸುರೇಶ್ ಇದ್ದಾರೆ. ಈಗ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ CN ಮಂಜುನಾಥ್, ಯಾರು ಗೆಲ್ತಾರೆ? ಡಿ ಕೆ ಸುರೇಶು ಅವರು ಗೆಲ್ಲಲ್ಲ. ಡಾಕ್ಟರ್ CN ಮಂಜುನಾಥ್ ಅವರು ಗೆಲ್ತಾರಾ ಹೇಗೆ? ಯಾಕಂದರೆ ಮೋದಿ ನೋಡಿ ಡಾಕ್ಟರ್ ಮಂಜುನಾಥ್ ಅವರೇ ಗೆಲ್ಲೋದು. ಓಕೆ, ಮೋದಿನ ನೋಡೇ ಓಟ್ ಹಾಕೋದು. ಈ ಎಲೆಕ್ಷನ್ ಎಲ್ಲ ಮೋದಿನ ನೋಡಿ ಓಟ್ ಹಾಕೋದು ನಾವೆಲ್ಲ, ಓಕೆ, ಹಾ, ಗೊತ್ತಾಯ್ತಾ? ಅದರಿಂದ ನಮ್ಮ ದೇಶ ಉದ್ಧಾರ ಆಗ್ಬೇಕಾದ್ರೆ ಮೋದಿನೇ ಬರಬೇಕು, ಓಕೆ, ಮೋದಿನೇ ಇದು ಮಾಡಬೇಕು. ಓಕೆ ಸರ್. ಈ ಬಾರಿ ಚುನಾವಣೆಗಾಗಿ ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೈತ್ರಿ ಮಾಡ್ಕೊಂಡವ್ರವರು ಮೈತ್ರಿ ಮಾಡ್ಕೊಂಡ್ರೆ ಮಾಡ್ಕೊಂಡ್ಲಿ. ಅವರು ಏನೋ ಕುಮಾರಸ್ವಾಮಿ ಅವರು ಬಂದರೂ ಒಳ್ಳೇದೇ, ಅವರು ಒಳ್ಳೇದೇ ಮಾಡ್ತಾರೆ. ಇವರು ಇವ್ರು BJP ಅವರು ಸರ್ಕಾರಕ್ಕೆ ಅವರು ಸೇರ್ಕೊಂಡ್ರೆ ಎರಡು ಪಕ್ಷನೂ ಚೆನ್ನಾಗಿ ಮಾಡ್ತಾರೆ ಅಂತ ನನ್ನ ಭರವಸೆ. ಓಕೆ, ಈಗ ಸ್ಟೇಟಲ್ಲಿ 28 ಲೋಕಸಭಾ ಕ್ಷೇತ್ರ ಇದೆ. ಹಾಗಾದ್ರೆ ಬಿಜೆಪಿ ಮತ್ತೆ JDS ಮೈತ್ರಿ ಎಷ್ಟು ವಿನ್ ಆಗ್ಬೋದು, ಕಾಂಗ್ರೆಸ್ ಎಷ್ಟಾಗ್ಬೋದು? ಫುಲ್ BJPನೇ ಬರುತ್ತೆ ಅಂತ ನನಗೆ. ಒಂದು 28ಕ್ಕೆ 28 ಕ್ಷೇತ್ರ ಬರುತ್ತೆ ಅಂತನಾ? 25 ಆದರೂ ಬರೇ ಬರುತ್ತೆ. ಓಕೆ, ಹಾಂ, BJP ಮಾತ್ರ ಈ ಸಾರಿ. ಓಕೆ. ಹಾಂ, ಇಲ್ಲಿ MLA M ಕೃಷ್ಣಪ್ಪ ಅವರು ಬಿಜೆಪಿ ಅವರು ಕೆಲಸಗಳನ್ನ ಮಾಡಿದಾರಾ ಹೇಗೆ ಸರ್? ಅವರು ಮಾಡಿದ್ದಾರೆ, ಆದಷ್ಟು ಕೆಲಸ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಈಗೂ ಮನೆ ಮನೆಗೆ ಹೋಗಿ ಮಾಡೋಕ್ಕಾಗಲ್ಲ, ಏನೋ ಮೇನ್ ಕೆಲಸಗಳು ಮಾಡ್ತಾ ಇದ್ದಾರೆ. ಈಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ, ಅದರಿಂದ ಅವ್ರಿಗೂ ಏನಷ್ಟು ಕೆಲಸ ಮಾಡೋಕ್ಕೆ ಬಿಡಲ್ಲ ಇವರು. ಓಕೆ, ಈಗ ನೀವು ಹೇಳ್ತಾ ಇದ್ರಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಅವರು ಗೆಲ್ತಾರೆ ಅಂತ. ಹಾಗಾದ್ರೆ ಹಾಲಿ ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ಅವರು ಕೆಲಸಗಳನ್ನ ಮಾಡಿದಾರಾ ಇಲ್ವಾ? ಡಿ ಕೆ ಸುರೇಶು ಕೆಲಸ ಮಾಡಿದ್ದಾರೆ, ಏನೋ ಅಲ್ಪ ಸ್ವಲ್ಪ ಮಾಡಿದ್ದಾರೆ. ಅವರು ಅವ BJP ಸರ್ಕಾರ ಇತ್ತಲ್ಲ, ಈ ಕಾಂಗ್ರೆಸ್ ಸರ್ಕಾರ ಇದೆ, ಅವರು ಅಷ್ಟು ತಲೆ ಕೆಡಿಸ್ಕೊಂತ ಇಲ್ಲ. ಹಾಂ, ಅವರು ಬರ್ತಾರೆ ಹೋಗ್ತಾರೆ ನೋಡ್ತಾರೆ ಅಷ್ಟೇ. ಹಾಂ, ಇನ್ನೂ ಬಂದಿಲ್ಲ. ನಮ್ಗೆ 2,000 ರೂಪಾಯಿ ನಮ್ಮ ಮಿಸಸ್ಗೆ ಕೊಡ್ತೀನಿ ಅಂದರೆ ಅದಕ್ಕೆ ಬಂದಿಲ್ಲ ನಮ್ಗೆ. ಹಾಂ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನರೇಂದ್ರ ಮೋದಿ ಅಂಥವರು ಹುಟ್ಟು ಬರಬೇಕು ಅಂತೇಳಿ ನಾವು, ಅವ್ರು ಸತ್ರು ಆದರೂ ಹುಟ್ಟು ಬರಬೇಕು. ನರೇಂದ್ರ ಮೋದಿ ಅಂಥ ವ್ಯಕ್ತಿ ಹುಟ್ಟಬೇಕು. ರಾಹುಲ್ ಗಾಂಧಿ ಅವ್ರ ಬಗ್ಗೆ? ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಾನೇನು ಹೇಳಕ್ಕೆ ಹೋಗಲ್ಲ. ಅವರೇನು ನಮಗೇನು ಮಾಡಿಲ್ಲ. ಅವ್ರ ಅಜ್ಜಿ ಇದ್ಲು, ಅವಾಗ ಮಾಡ್ತಾಯಿದ್ರು. ಈಗ ಕಾಂಗ್ರೆಸ್ಸಲ್ಲಿ ಅಂಥ ವ್ಯಕ್ತಿಗಳು ಯಾರೂ ಇಲ್ಲ. ಹಾಂ ಸರ್, ತಮ್ಮ ಹೆಸರು? ಕೃಷ್ಣ. ಏನು ಕೆಲಸ ಮಾಡೋದು ಸರ್? ವ್ಯಾಪಾರ. ಓಕೆ, ಈಗ ವ್ಯಾಪಾರಿಗಳಂದ್ರೆ ಪ್ರತಿನಿತ್ಯ ಕೂಡ 100 ಜನ ಬರ್ತಾರೆ. ಹೆಂಗೆ ರಾಜಕೀಯ ಚರ್ಚೆ ಎಲ್ಲ ನಡೀತಿದ್ಯಾ, ಯಾರು ಗೆಲ್ತಾರಂತೆ? ಏನು ಮಾಡಲ್ಲ ಮೇಡಮ್. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು, ಡಿ ಕೆ ಸುರೇಶ್ ಅಥವಾ ಡಾಕ್ಟರ್ CN ಮಂಜುನಾಥ್? ಮಂಜುನಾಥ್ ಏನೋ ನಾವೇನು ನೋಡಿಲ್ಲ, ಇದೇ ಫಸ್ಟು. ಅವರು ಜಯದೇವ ಆಸ್ಪತ್ರೆಯಲ್ಲಿ ನಿರ್ದೇಶಕರಾಗಿದ್ರು. ಅವರು ಕೂಡ ಸಾಕಷ್ಟು ಬಡವರಿಗೆ ಸಹಾಯ ಮಾಡಿದ್ದಾರೆ. ಕರೆಕ್ಟ್. ಯಾರು ಗೆಲ್ಬೋದು? ಇದಪ್ಪ ಏನಪ್ಪ ಅಂದ್ರೆ BJPನೇ ಬರ್ಬೋದು ಅನ್ನಿಸ್ತು, ಕಾಣಿಸ್ತದೆ. ಬಿಜೆಪಿ ಮತ್ತೆ JDS ಮೈತ್ರಿ ಬರುತ್ತಾ? ಓಕೆ. ಇದು ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇನ್ನೊಂದಪ್ಪ ಹುಟ್ಟು ಬರ್ಬೇಕು, ಅವ್ರ ಹತ್ರ ಹುಟ್ಟು ಬರಬೇಕು. ಓಕೆ, ಅಷ್ಟು ಮಾಡೋರು ಗೆದ್ದೇ ಬರಬೇಕು, ಹುಟ್ಟು ಬರ್ಬೇಕು ಹತ್ರ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರೇನೋ ನಾವೇನೋ ಅವ್ರ ಮಗ ನೋಡಲಿಲ್ಲ ಇನ್ನು. ಓಕೆ, ಓಕೆ, ಥ್ಯಾಂಕ್ ಯು ಸರ್. ಸರ್, ಹಾಂ ಸರ್ ಹೇಳಿ. ಇದು ನಮ್ಮ ಕರ್ನಾಟಕದಲ್ಲಿ ಪಾಕಿಸ್ತಾನ್ಗೆ ಜೈ ಅಂತಾರಲ್ಲ, ಅದು ವಿಧಾನಸೌಧದೊಳಗಡೆ ಆ ಮಾತು ಬಂದದಂದರೆ ಅಲ್ಲಿಗೆ ನಮ್ಮ ಕರ್ನಾಟಕದ ಊಟ ತಿಂದು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾರಲ್ಲ, ಅದೊಂದೇ ಬೇಜಾರು ನಮ್ಮ ಹಿಂದೂಗಳಿಗೆ. ನಮ್ಮ ಕರ್ನಾಟಕ ಊಟ ತಿಂದು ಇಲ್ಲಿ ಬೆಳೆದು ಇಲ್ಲಿ ಹುಟ್ಟಿ ಎಲ್ಲ ಇದು ಮಾಡಿ ಪಾಕಿಸ್ತಾನದವ್ರಿಗೆ ಹೆಸರು ಯಾಕೆ ಹೇಳ್ತಾರೆ? ನಾವು ಹೇಳೋದು ಕ್ವಶನ್ನು, ಪಾಕಿಸ್ತಾನ ಹೆಸರು ಯಾಕೆ ಹೇಳ್ತಾರೆ? ತಿನ್ನೋದು ನಮ್ಮನ್ನು, ನಮ್ಮ ಬಟ್ಟೆ, ನಮ್ಮಿದು ಎಲ್ಲ ನಮ್ಮದೇ, ಕರ್ನಾಟಕದ್ದೇ. ಪಾಕಿಸ್ತಾನ ಅಲ್ಲಿ ಹೋಗಿರಲಿ ಬಿಡು, ಪಾಕಿಸ್ತಾನದಲ್ಲೇ ಯಾರು ಬೇಡ ಅಂತಾರೆ? ಪಾಕಿಸ್ತಾನಕ್ಕೆ ಜೈ ಅಂದರೆ ಅಲ್ಲಿಗೇನು ಅರ್ಥ ಅಂತ? ಅಲ್ಲಿಗೆ ಅವರು ಪಾಕಿಸ್ತಾನಕ್ಕೆ ಸೇರಿದವ್ರನ್ನ ಕಾಂಗ್ರೆಸ್ನವರು. ಅವರು ವಿಧಾನಸೌಧದಲ್ಲಿ ಆ ಮಾತು ಮಾತಾಡಬೇಕು ಅಂದರೆ ಅವ್ರಿಗೆ ಎಷ್ಟು ಕುಮ್ಮಕ್ಕೆ ಕೊಟ್ಟಿರ್ಬೋದು ಕಾಂಗ್ರೆಸ್ನವರು. ಓಲೈಕೆ ರಾಜಕಾರಣ ಮಾಡ್ತಾ ಇದೆಯಾ? ಹಾಂ, ರಾಜಕಾರಣ ಈ ಥರ ಅವನು ಮಾಡ್ತಾ ಇರೋದು. ಹಾಂ, ಈ ಥರ ನಮ್ಮ ಹಿಂದೂಗಳ ಹುಟ್ಟಿ ನಮ್ಮ ಇದು ಮಾಡಿ ನಮ್ಮ ಕರ್ನಾಟಕ ಅನ್ನ ತಿಂದು ಇಲ್ಲಿ ಬೆಳೆದು ಇಲ್ಲಿ ಹುಟ್ಟಿ ಎಲ್ಲ ಬೆಳೆದು ಪಾಕಿಸ್ತಾನಕ್ಕೆ ಜೈ ಅಂತ ಯಾಕಂತಾರೆ? ನಾವು ಅನ್ಬೋದಲ್ಲ, ತಿನ್ನೋದು ನಾವು ಕರ್ನಾಟಕ ಅನ್ನ, ನಾವು ಇದಕ್ಕೆ ಅನ್ನ ತಿಂದು ನಮಗೆ ದೇಶಕ್ಕೆ ದ್ರೋಹ ಮಾಡ್ತಾರೆ ನಾವು.